ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಇವರಿಗೆ ಒಂದು ನೋಟಿಸ್ನ ಆತುರಾತುರವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಅವರು ತಟ್ಟೆಯೊಳಗೆ ಬಿದ್ದಿರತಕ್ಕಂಥ ಹೆಗಣ ತೆಕ್ಕಣ್ಣಾರ್ದನೆ ಇನ್ನೊಬ್ಬರು ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ನೊಣಕ್ಕೆ ಕೈ ಹಾಕಿ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡುವಂತ ಕೇಳುವಂಥ ನೈತಿಕ ಹಕ್ಕಿಲ್ಲ. ಅವ್ರವ್ರ ಪಕ್ಷದವರೇ ಅವ್ರನ್ನ ವಿರುದ್ಧ ಮಾಡ್ತಾ ಇದ್ದಾರೆ. ಅದನ್ನೇ ಸರಿ ಮಾಡ್ಕೊಳಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಪಾದಯಾತ್ರೆ ಮಾಡ್ತಾರೆ. ಅವ್ರದ್ದು ನಮ್ದೊಂದು ಜನ ಇದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೆ ಬೇರೆ ಕಾರಣ ಇಲ್ಲದಕ್ಕೆ ಅದು ಮಾಡ್ತಾರೆ ಅಷ್ಟೇ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಗಳು ಕೊಟ್ಟಂಥ ದೂರಿನ ಮೇಲೆ ಒಂದು ಶೋಕಾಸ್ ನೋಟಿಸ್ನ ರಾಜ್ಯಪಾಲರು ಸಂವಿಧಾನವನ್ನು ಉಳಿಸ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತಕ್ಕಂಥ ಘನವೆತ್ತ ರಾಜ್ಯಪಾಲರು ಇವತ್ತೊಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಈ ಏನು ಮೂಢ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ನೇರವಾದ ಸಿದ್ದರಾಮಯ್ಯನವರ ಆಪಾದನೆಗಳು ಏನು ಇಲ್ದಲೇ ಹೋದರೂ ಕೂಡ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಇವರಿಗೆ ಒಂದು ನೋಟಿಸ್ನ ಆತುರಾತುರವಾಗಿ ನೋಟಿಸ್ ಕೊಟ್ಟಿದ್ದಾರೆ. ಇದೇ ರೀತಿ ಇರ್ತಕ್ಕಂಥ ಅನೇಕ ಕೇಸ್ಗಳ ಬಗ್ಗೆ BJP ಮೇಲೆ ರಾಜ್ಯಪಾಲರ ಹತ್ರ ಕೇಸ್ಗಳು ಪೆಂಡಿಂಗ್ ಇದೆ. 1 ವರ್ಷದಿಂದ ಇದೆ, 6 ತಿಂಗಳಿಂದ ಇದೆ. ಇವತ್ತಿನವರೆಗೂ ಕೂಡ ಅವ್ರಿಗೊಂದು ನೋಟಿಸ್ ಕೊಟ್ಟಿಲ್ಲ. ಇಷ್ಟು ಬೇಗನೆ ಒಂದೇ ದಿವಸದಲ್ಲಿ ಒಬ್ಬ CJ ಅಬ್ರಾಹಿಂ ಅಂತಕ್ಕಂಥವ್ರು ಕೊಟ್ಟಂಥ ದೂರಿನ ಮೇಲೆ ಅವತ್ತೇ ಸಾಯಂಕಾಲ ಶೋಕಾಸ್ ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ರೀತಿ ಮಾರಕವಾದಂಥ ಒಂದು ಸಂವಿಧಾನಿಕವಾಗಿ 6 ಕೋಟಿ ಜನಸಂಖ್ಯೆ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿನ ತೇಜೋವಧೆ ಮಾಡಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ವಾಪಸ್ ತಗೋಬೇಕು. ಅದಕ್ಕೋಸ್ಕರ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದನ್ನು ವಾಪಸ್ ತೆಗಿಲ್ಲ ಅಂದರೆ ಇದನ್ನು ಹೀಗೇ ನಾವು ಮುಂದುವರಿಸ್ತೀವಿ ಪ್ರತಿಭಟನೆಯನ್ನು. ಅದನ್ನು ವಾಪಸ್ ತೆಗೆಯೋವರೆಗೂ ಕೂಡ ನಾವು ಯಾವುದೇ ರೀತಿಯಾದಂಥ ಈ ಪ್ರತಿಭಟನೆಗಳನ್ನ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದು ಅವರಿಗೆ ನಾಚಿಕೆ ಆಗಬೇಕು. ಇಂಥ ಒಬ್ಬ ಮತ್ಸದ್ದಿ ಒಂದು ಸಲ 2 ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಅವ್ರ ಮೇಲೆ ಇರ್ತಕ್ಕಂಥ ಅವ್ರ ತಟ್ಟೆಯೊಳಗೆ ಬಿದ್ದಿರ್ತಕ್ಕಂಥ ಹೆಗಣ ತೆಕ್ಕಣ್ಣಾರ್ದನೆ ಇನ್ನೊಬ್ಬರು ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ನೊಣಕ್ಕೆ ಕೈ ಹಾಕಿ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡುವಂತ ಕೇಳುವಂಥ ನೈತಿಕ ಹಕ್ಕಿಲ್ಲ. ಅದು ಕೇಳಿದ್ದು ಭಾಳ ಅವರ ಹಗರಣಗಳನ್ನ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ಸದ್ಯದಲ್ಲೇ ಆ ಹಗರಣಗಳನ್ನ ನಾವು ಈಚೆ ಕಡೆಗೆ ಬಿಡ್ತೀವಿ, ಅದೇನಾದ್ರು ನಾವು ಬಿಟ್ಟರೆ ಅವ್ರ ಕತೆ ಏನಾಗುತ್ತೆ ಅಂತ ಆಮೇಲೆ ನೋಡಲಿ ಅಂತ ಹೇಳ್ತಾರೆ. ಅವರು ಎಲ್ಲ ಬೇಕಾದಷ್ಟು ಹಗರಣಗಳು ಮಾಡಿ ಇಟ್ಕೊಂಡಿದ್ದಾರೆ. ಈಗ 40% ಹಗರಣ ಮಾಡಿದ್ದಾರೆ ಅಂತ ಹೇಳಿದ್ದು ಕಾಂಗ್ರೆಸ್ ಪಕ್ಷ ಅಲ್ಲ, ಕೆಂಪಣ್ಣ ಆಯೋಗದವರು. ಕೆಂಪಣ್ಣ ಅಂತಕ್ಕಂಥ ಒಬ್ಬ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಹೇಳಿದಂಥ ವಿಚಾರ ಅದು ಇಡೀ ರಾಜ್ಯದಲ್ಲಿ ಭಾಳ ವಿಶೇಷವಾಗಿ ಇದಾಗಿ ಜನಾಂದೋಲನವಾಗಿ ಜನಗಳು ಬಾಯಿಂದ ಬಾಯಿಗೆ ಹೋಗಿ ಜನನೇ ತಿರಸ್ಕಾರ ಮಾಡಿದಂಥ ಒಂದು ಸರ್ಕಾರದವರು ಇವತ್ತು ಅದನ್ನೆಲ್ಲ ಮುಚ್ಚಾಕೊಂಡು ಈಗ ನಾವು ಇನ್ನೊಬ್ರದ್ದು ಏನೂ ಇವ್ರಿಗೆ ಅವಕಾಶ ಇಲ್ವಲ್ಲ, ಏನಾದ್ರು ಮಾಡಿ ಭಾಳ ಸ್ವಚ್ಛರಿತ್ರೆಯಿಂದ ಬಂದಂಥ ಸುಮಾರು 40-50 ವರ್ಷಗಳಿಂದ ರಾಜಕಾರಣದಲ್ಲಿ ಯಾವುದೇ ಒಂದು ಕಳಂಕ ಇಲ್ಲದ ಬಂದಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದ್ರು ತರಬೇಕು ಅಂತಂದರೆ ಇದು ಮೂಢ ಹಗರಣ ಇಟ್ಕೊಂಡು ಇವರು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ಅವರು ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬೇರೆಯವ್ರನ್ನ ಇದನ್ನ ಹಗರಣಗಳು ಎತ್ಕೊಂಡು ಪಾದಯಾತ್ರೆ ಮಾಡಿ ನಾವೇನಾದ್ರು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮ್ಮ ಇನ್ನೂ ಶಕ್ತಿ ತಗೋಬೋದು ಅಂತ ಅಷ್ಟು ಬಿಟ್ಟರೆ ಈ ಹಗರಣದಲ್ಲಿ ಯಾವುದೇ ರೀತಿಯಾದಂಥ ಹುರುಳಿಲ್ಲ ಸರ್. ಅವರು ವೈಯಕ್ತಿಕವಾಗಿ ಅವ್ರವ್ರ ಪಕ್ಷದವರೇ ಅವ್ರನ್ನ ವಿರುದ್ಧ ಮಾಡ್ತಾ ಇದ್ದಾರೆ. ಅದನ್ನೇ ಸರಿ ಮಾಡ್ಕೊಳಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಬೇರೆ ಪಕ್ಷದನ್ನ ದೂರ್ಕೊಂಡು ನಮ್ಮ ಪಕ್ಷನ ಗಟ್ಟಿ ಮಾಡ್ಕೋಬೇಕು ಅಂತ ಇಲ್ಲಿ ಅವರು ಏನು JDS ಮತ್ತು BJP ಅವರು ನನ್ನ ಪ್ರಾಬಲ್ಯ ಜಾಸ್ತಿ ಮಾಡ್ಕೋಬೇಕು, ನನ್ನ ಪ್ರಾಬಲ್ಯ ಜಾಸ್ತಿ. ಯಾವ ಪ್ರಾಬಲ್ಯನೂ ಜಾಸ್ತಿ ಆಗಲ್ಲ ಸರ್. ಇನ್ನು 5 ವರ್ಷಗಳ ಕಾಲ ನಮ್ಮ ಸರ್ಕಾರನ ಏನೂ ಮಾಡೋಕ್ಕಾಗೋದಿಲ್ಲ. ಮತ್ತು ಮುಂದಿನ ಸಲವೂ ಕೂಡ ಇದೇ ಸರ್ಕಾರ ಬಂದ್ರೂ ಕೂಡ ವಿಚಾರ ಇಷ್ಟೇ, ಗ್ಯಾರಂಟಿ ಕೊಟ್ಬಿಟ್ಟು ಜನಗಳಿಗೆ ಭಾಳ ಒಂದು ಜನಾನುರಾಗಿಯಾಗಿ ಇವತ್ತು ಸರ್ಕಾರ ತಂದುಬಿಟ್ರು. ಈ ಗ್ಯಾರಂಟಿಯಿಂದ ನಾವು ಇವ್ರನ್ನ ಮುಕ್ತರು ಮಾಡೋಕ್ಕಾಗ್ತಾ ಇಲ್ಲ. ಏನಾದ್ರು ಮಾಡಿ ಬೇರೆ ರೀತಿಯಲ್ಲಿ ಸರ್ಕಾರವನ್ಗೆ ಇಕ್ಕಟ್ಟಿ ಸಿಗಿಸ್ಬೇಕು ಅಂತಕ್ಕಂಥ ಒಂದೇ ಭಾವನೆಯಿಂದ ಮಾಡ್ತಾಯಿದ್ದಾರೆ. ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಂಶ ಇಲ್ಲ. ಕೊಟ್ಟಿರ್ತಕ್ಕಂಥದ್ದು ಇವ್ರದೇ ಸರ್ಕಾರದವ್ರ ಸೈಟ್ಗಳನ್ನ ಇವರೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವರೇ ತೀರ್ಮಾನ ತಗೊಂಡು ಕೊಟ್ಟಂಥ ಸೈಟಿಗೆ ಇವತ್ತು ಅದು ವ್ಯತ್ಯಾಸ ಆಗಿದೆ, ಅದು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ.
ಹೇಳ್ತಾರೆ. ಎಲ್ಲೂ ಕೂಡ ಒಂದು ಕ್ಲೂನ, ಒಂದು ಪಾಯಿಂಟ್, ಒಂದು ಕೂದಲಷ್ಟು ಕ್ಲೂನ ಸಿದ್ದರಾಮಯ್ಯನವರು ಒಂದು ಫೋನ್ ಮಾಡಿ ನನಗೆ ಕೊಡಬೇಕು ಸೈಟು ಅಂತ ಹೇಳಿರ್ತಕ್ಕಂಥ ವಿಚಾರನೂ ಇವರಿಗೆ ಪ್ರೂವ್ ಮಾಡೋಕ್ಕೆ ಸಾಧ್ಯವಿಲ್ಲದಲೇ ಇರೋದ್ರಿಂದ ಸುಮ್ಮನೆ ಅನಾವಶ್ಯಕವಾಗಿ ಪಾದಯಾತ್ರೆ ಮಾಡ್ತಾರೆ. ಅವ್ರದ್ದು ನಮ್ಮದೊಂದು ಜನ ಇದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೆ ಬೇರೆ ಕಾರಣ ಇಲ್ಲದಕ್ಕೆ ಅದು ಮಾಡ್ತಾರೆ ಅಷ್ಟೇ. ಅದರಿಂದ ಏನು ಉಪಯೋಗ ಆಗಲ್ಲ ಸರ್. ಇಲ್ಲ, ನಾನು ಹೇಳ್ತಿರೋದು ಇಷ್ಟೇ. ಎಲ್ಲರೂ ಈಗ ಸೈಟ್ ತೊಗೋಬೇಕಾದ್ರೆ, ಸೈಟ್ ಹಂಚಿಕೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಪ್ರೊಸೀಜರ್ ಇದೆ. ಪ್ರೊಸೀಜರ್ ಪ್ರಕಾರ ಸುಪ್ರೀಂ ಕೋರ್ಟು ಕೂಡ ಡಿಸಿಷನ್ ತೊಗೊಂಡಿದೆ. ಏನು, ಯಾರ್ದಾರು ಜಮೀನು ಕಳ್ಕೊಂಡಿದ್ರೆ ಅವರಿಗೆ ವಿತೌಟ್ ಪರ್ಮಿಷನ್ ತೊಗೊಂಡಿದ್ರೆ 100% ಕೊಡಬೇಕು ಅಂತಿದೆ. ಇಲ್ಲ ಏನಾದ್ರು ಮಾಡಿ ಅದು ಬೇಕು ಅಂತ ನಿಮ್ಗೆ ಅವಶ್ಯಕತೆ ತೊಗೊಂಡ್ರೆ 50% ಕೊಡಬೇಕು ಅಂತಿದೆ. ಇಲ್ಲ ಅಕ್ವಿಜೇಷನ್ ಮಾಡಿ ಕೊಡಬೇಕು ಅಂದರೆ 40% ಇದೆ. ಇವ್ರು 40% ಕೊಟ್ಟು ಅಂದರೆ ಕೋರ್ಟಿಗೆ ಹೋದರೆ ಕೋರ್ಟು ಕೂಡ 50%ಗೆ ಅವರಿಗೆ ಡೆವಲಪ್ಡ್ ಜಾಗದಲ್ಲಿ ಕೊಡಿ ಅಂತ ಒಂದು ಇದಿದೆ. ಇಂಥ ಜಾಗದಲ್ಲೇ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆಗಲಿ, ಇಂಥ ಜಾಗದಲ್ಲಿ ಕೊಡಬೇಕು ಅಂತೇಳಿ ಮೂಢ ಆದೇಶಗಳಾಗಲಿ, ಇಂಥ ಜಾಗದಲ್ಲಿ ಇವ್ರು ಏನಾರು ಒಂದು ಇದು ಮಾಡ್ಕೊಂಡಿಲ್ಲ. ಯಾವುದೇ ಜಮೀನು ಅಕ್ವೈರ್ ಆದರೆ ಅದೇ ಜಮೀನಲ್ಲಿ ಸೈಟ್ ಕೊಡಬೇಕು ಅಂತಲೂ ಕೂಡ ಎಲ್ಲಿ ದಾಖಲೆ ಇಲ್ಲ. ಅದೇ ಜಮೀನಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇದುವರೆಗೂ ಕೂಡ BDNಲ್ಲಿರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಮಾಡಿದಾರಿರ್ಬೋದು, ಆಲ್ಟರ್ನೇಟಿವ್ ಸೈಟ್ ಕೊಡಬೇಕಾದ್ರೆ ಅವ್ರಿಗೆ ಎಲ್ಲಿ ಆ ಸಂಬಂಧಪಟ್ಟಂಥ ಒಂದು ಇದಿರುತ್ತೆ, ಒಂದು ಬಾಡಿ ಇರುತ್ತೆ, ಅದು ಒಂದು ತೀರ್ಮಾನ ಮಾಡುತ್ತೆ ಎಲ್ಲಿ ಕೊಟ್ಟರೆ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ. ಅದ್ರ ಮೇಲೆ ಕೊಡ್ತಾರೆ ಹೊರತು ಅದು ಬಿಟ್ಟು ಇಂಥ ಕಡೆನೇ ಕೊಡಬೇಕು ಅಂತ ಅಲ್ಲಿ ಕೇಳೋಕ್ಕೂ ಆಗಲ್ಲ. ಇಂಥ ಕಡೆನೇ ಕೊಡಲೇಬೇಕು ಅಂತ ಅವ್ರಿಗೂ ಕೂಡ ಒಂದು ನಿರ್ದಿಷ್ಟವಾದಿಲ್ಲ. ಕೊಟ್ಟಿರ್ತಕ್ಕಂಥದ್ದೇನು ತಪ್ಪಿಲ್ಲ. ಅಕಸ್ಮಾತ್ ಕೊಟ್ಟಿದ್ರು ಕೂಡ ಪರಿಹಾರಕ್ಕೋಸ್ಕರ ಸೈಟ್ ಕೊಟ್ಟಿದ್ದಾರೆ ಹೊರತು ಹಗರಣದ ಸೈಟ್ಗಳಲ್ಲ ಇವು. ಹಂಗಾಗಿ ಇದು ಭಾಳ ಅವ್ರಿಗೆ ಮುಜುಗರ. ನಾಳೆ ದಿವಸ ಅವ್ರಿಗೆ ಸೇಮ್ಫುಲ್ ಆಗುತ್ತೆ. ಅವ್ರು ನಮ್ಮದೆಲ್ಲದನ್ನೂ ಕೂಡ ನಾವು ಅದಕ್ಕೆ ನಾಳೆ ಬೆಳಗ್ಗೆ ಮಂಡ್ಯದಲ್ಲಿ ಕೂಡ ಎಲ್ಲ ಇವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಅವ್ರು ಮಾಡಿರ್ತಕ್ಕಂಥ ಹಗರಣಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಅದನ್ನು ಕೇಳ್ಕೊಂಡ್ರೆ ಜನಗಳಿಗೂ ಕೂಡ ಜನಾಭಿಪ್ರಾಯ ಏನಾಗುತ್ತೆ ಅಂತ ಮುಂದಿನ ದಿವಸದಲ್ಲಿ ಕಾದು ನೋಡಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.